ಹೊಸ ವರ್ಷಕ್ಕೆ ಹೊಸ ರೆಸಿಪಿ. ಈಗಂತೂ ಅವರೆಕಾಳು ಸೀಸನ್ ನಡೀತಾ ಇದೆ. ಅವರೆಕಾಳಲ್ಲಿ ತುಂಬಾ ರೀತಿಯ ರೆಸಿಪಿಗಳನ್ನ ಮಾಡಬಹುದು. ಅದರಲ್ಲಿ ಅವರೆಕಾಳಿನ ಉಪ್ಪಿಟ್ಟು ಕೂಡ ಒಂದು. ಇವತ್ತು ನಾನು ಅದೇ ಅವರೆಕಾಳು ಉಪ್ಪಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಅವರೆಕಾಳು ಸೀಸನ್ ಮುಗಿಯೋದ್ರೊಳಗೆ ಈ ಉಪ್ಪಿಟ್ಟನ್ನ ಟ್ರೈ ಮಾಡಿ. ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ. ಈ ಅವರೆಕಾಳು ಉಪ್ಪಿಟ್ಟನ್ನ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಅವರೆಕಾಳು ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ರವೆನ ಫ್ರೈ ಮಾಡ್ಕೊಳ್ಬೇಕು. ರವೆನ ಫ್ರೈ ಮಾಡೋದಿಕ್ಕೆ ಒಂದ್ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಆಯಿಲ್ ಅನ್ನ ಹಾಕೊಳ್ಳಿ. ಆಯಿಲ್ ಬಿಸಿ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆನ ಹಾಕೊಳ್ಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೇಳೆಗಳೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿ ಫ್ರೈ ಮಾಡ್ಕೊಳ್ಬೇಕು. ಬೇಳೆಗಳೆಲ್ಲ ಫ್ರೈ ಆದ್ಮೇಲೆ 1 ಗ್ಲಾಸ್ ಬನ್ಸಿ ರವೆನ ಹಾಕೊಳ್ಬೇಕು. ನೀವು ಸಣ್ಣ ರವೆ ಬೇಕಾದ್ರೂ ಹಾಕೊಳ್ಬಹುದು. ನಾನಿಲ್ಲಿ ಬನ್ಸಿ ರವೆನ ಯೂಸ್ ಮಾಡಿ ಉಪ್ಪಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬನ್ಸಿ ರವೆಲಿ ಉಪ್ಪಿಟ್ಟು ಮಾಡೋದ್ರಿಂದ ಉದುರುದ್ರಾಗಿ ಬರುತ್ತೆ. ರವೆನ 5 ರಿಂದ 6 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ನಾವು ರವೆ ಜೊತೆಲಿ ಬೇಳೆಗಳನ್ನ ಹಾಕಿ ಫ್ರೈ ಮಾಡೋದ್ರಿಂದ ನೀರು ಕುದಿ ಬಂದ್ಮೇಲೆ ನಾವು ಅದನ್ನ ಹಾಕೋದ್ರಿಂದ ಬೇಳೆಗಳು ಮೆತ್ತಗಾಗಲ್ಲ, ತಿನ್ನುವಾಗ ಬಾಯಲ್ಲಿ ಕ್ರಿಸ್ಪಿಯಾಗಿ ಸಿಗತ್ತೆ. ಹಾಗಾಗಿ ನಾನು ರವೆ ಜೊತೆಲಿ ಬೇಳೆಗಳನ್ನ ಫ್ರೈ ಮಾಡಿದ್ದೀನಿ. ರವೆ ಫ್ರೈ ಆದ್ಮೇಲೆ ಒಂದ್ ಪ್ಲೇಟಿಗೆ ತೆಗೆದು ಇಟ್ಕೊಳ್ಬೇಕು. ಒಂದ್ ಪಾತ್ರೆನ ಬಿಸಿ ಮಾಡ್ಲಿಕ್ಕಿಟ್ಟು 2 ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಅನ್ನ ಹಾಕಿ, ಆಯಿಲ್ ಬಿಸಿ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಜಜ್ಜಿ ಪುಡಿ ಮಾಡಿರೋ ಕಾಳುಮೆಣಸು, ಪೌಡರ್ ಅಲ್ಲ, ಜಜ್ಜಿ ಪುಡಿ ಮಾಡಿರೋ ಕಾಳುಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆನ ಹಾಕೊಳ್ಳಿ. 1 ಕಪ್ಪು ಅವರೆಕಾಳನ್ನ ಹಾಕೊಳ್ಬೇಕು. ಅವರೆಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅವರೆಕಾಳು ಆಯಿಲ್ ಅಲ್ಲೇನೆ 5 ನಿಮಿಷ ಫ್ರೈ ಆಗ್ಲಿ. ಯಾರೆಲ್ಲ ಇನ್ನು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಲ್ಲ, ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಅವರೆಕಾಳು ಫ್ರೈ ಆದ್ಮೇಲೆ ನಿಮ್ಮ ಖಾರಕ್ಕೆ ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕೊಳ್ಳಿ. ನಾನಿಲ್ಲಿ 4 ರಿಂದ 5 ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. 1 ಮೀಡಿಯಂ ಸೈಜ್ ಆನಿಯನ್ ನ ಕಟ್ ಮಾಡಿ ಹಾಕೊಳ್ಬೇಕು. 1 ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್ ಅನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ. 1 ಮೀಡಿಯಂ ಸೈಜ್ ಕ್ಯಾರೆಟ್ ಅನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ಹಾಗೆ 8 ರಿಂದ 10 ಬೀನ್ಸ್ ಅನ್ನು ಕೂಡ ಕಟ್ ಮಾಡಿ ಹಾಕೊಳ್ಬೇಕು. 8 ರಿಂದ 10 ಕರಿಬೇವಿನ ಎಲೆಗಳನ್ನು ಕೂಡ ಹಾಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಸಾಲ್ಟ್ ಅನ್ನ ಹಾಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಾಲ್ಟ್ ಅನ್ನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಟು 5 ರಿಂದ 7 ನಿಮಿಷ ಬೇಯಲಿಕ್ಕೆ ಬಿಡ್ಬೇಕು. ಆಯಿಲ್ ಅಲ್ಲೇ ವೆಜಿಟೇಬಲ್ ಚೆನ್ನಾಗಿ ಬೇಯಲಿ. 7 ನಿಮಿಷ ಆದ್ಮೇಲೆ ಲಿಡ್ ಅನ್ನ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ನೀರನ್ನ ಹಾಕೊಳ್ಬೇಕು. ನಾವು ತಗೊಂಡಿರೋ ರವೆ 1 ಗ್ಲಾಸು, 1 ಗ್ಲಾಸ್ ರವೆಗೆ 2.5 ಗ್ಲಾಸ್ ನೀರನ್ನ ಹಾಕೊಳ್ಬೇಕು. ಇದು ಅಳತೆ ತುಂಬಾ ಕರೆಕ್ಟ್ ಆಗಿ ಬರುತ್ತೆ. ನೀವು ಯಾವ್ದ್ರಲ್ಲಿ ರವೆ ತಗೊಂಡಿರ್ತೀವೋ ಅದಕ್ಕೆ 2.5 ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ಪರ್ಫೆಕ್ಟ್ ಆಗಿ ಉಪ್ಪಿಟ್ಟು ಬರುತ್ತೆ. 2.5 ಗ್ಲಾಸ್ ನೀರನ್ನ ಸೇರಿಸ್ಕೊಳ್ಳಿ. ನೀರನ್ನ ಹಾಕೊಂಡಾದ್ಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ ಅನ್ನ ಹಾಕೊಳ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಾದ್ಮೇಲೆ 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿದಿರೋ ತೆಂಗಿನಕಾಯಿ ತುರಿನ ಹಾಕೊಳ್ಬೇಕು.
ಉಪ್ಪಿಟ್ಟಲ್ಲಿ ತೆಂಗಿನ ತುರಿ ಒಂದ್ ಒಳ್ಳೆ ಟೇಸ್ಟ್ ಕೊಡತ್ತೆ. 1 ಟೀ ಸ್ಪೂನ್ ಆಗುವಷ್ಟು ತುರಿದಿರೋ ಶುಂಠಿನ ಹಾಕೊಳ್ಬೇಕು. ಶುಂಠಿ ಹಾಕೋದ್ರಿಂದ ಉಪ್ಪಿಟ್ಟಲ್ಲಿ ಒಂದೊಳ್ಳೆ ಫ್ಲೇವರ್ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರತ್ತೆ. ಅರ್ಧ ಭಾಗದಷ್ಟು ನಿಂಬೆ ಹಣ್ಣಿನ ರಸನ ಹಾಕೊಳ್ಳಿ. ನಿಂಬೆ ಹಣ್ಣಿನ ರಸನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಕುದಿ ಬರ್ಲಿಕ್ಕೆ ಬಿಡ್ಬೇಕು. ನೀರು ಚೆನ್ನಾಗಿ ಕುದಿ ಬಂದ್ಮೇಲೆ ಲಿಡ್ ಅನ್ನ ಓಪನ್ ಮಾಡಿ 2 ಟೇಬಲ್ ಸ್ಪೂನ್ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಬೇಕು. ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮೊದಲೇ ಹುರಿದಿಟ್ಟಿರೋ ರವೆನ ಹಾಕೊಳ್ಬೇಕು. ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗ್ತಾ ಬರುತ್ತೆ. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಟು ಲಿಡ್ ಅನ್ನ ಕ್ಲೋಸ್ ಮಾಡಿ 10 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಮಧ್ಯ ಮಧ್ಯ ಸ್ವಲ್ಪ ತಿರ್ಗಿಸ್ಕೊಳ್ತಾ ಇರ್ಬೇಕು, ಇಲ್ಲ ಅಂದ್ರೆ ತಳ ಹಿಡಿದ್ ಬಿಡುತ್ತೆ. ಚೆಕ್ ಮಾಡ್ಕೊಳ್ತಾ ಇರಿ, ಚೆನ್ನಾಗಿ ಬೇಯುತ್ತೆ. ಈಗ 10 ನಿಮಿಷ ಆಗಿದೆ ನೋಡಿ. ಉದುರುದುರಾದ ಅವರೆಕಾಳಿನ ಉಪ್ಪಿಟ್ಟು ರೆಡಿ ಆಗಿದೆ. ಈ ಅವರೆಕಾಳು ಸೀಸನ್ ಮುಗಿಯೋದ್ರೊಳಗೆ ನಿಮ್ ಮನೆಯವರಿಗೆಲ್ಲ ಮಾಡ್ಕೊಡಿ. ಇಷ್ಟಪಡದೆ ಇರೋರೇ ಇಲ್ಲ, ಅಷ್ಟು ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.